ಹಾಯ್ ಗೈಸ್, ಇವತ್ತು ಸಾತ್ವಿಕ ರಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಅಮ್ಮ ಮಾಡ್ತಿದ್ದಾರೆ ಮಾವಿನ ಹಣ್ಣಿನ ಶೇಖರಣೆ. ಇದು ನಮ್ಮ ಸೆಕೆಂಡ್ ಬ್ಲಾಗ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಏನಿಲ್ಲ, ಇದು ಸಿಂಪಲ್ ರೆಸಿಪಿ. ಮಾವಿನ ಹಣ್ಣು ಈ ಥರ ಹೀಗೆ ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಏನು ಬೇಕು ಅಂದರೆ ಕಾಯಿ ತುರಿ, ಬೆಲ್ಲ, ಆಮೇಲೆ ಏಲಕ್ಕಿ ಬೇಕು. ಹಾಗೆ ನೀವು ಮಾವಿನ ಹಣ್ಣು ಯಾವತ್ತು ತಗೋಬೇಕು ಅಂದರೆ ಈ ಥರ ತಗೊಂಡ್ರೆ ಇದರಲ್ಲಿ ತಂಗು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಾವಿನ ಹಣ್ಣಿನ ಶೇಖರಣೆ ತುಂಬ ಚೆನ್ನಾಗಾಗುತ್ತೆ. ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲ ರೆಸಿಪಿ ಗೊತ್ತಿರುತ್ತೆ. ಬೈ ಚಾನ್ಸ್ ಗೊತ್ತಿಲ್ಲದೆ ಹೋದವರಿಗೆ ಓಕೆ. ಇದು ಯಾವುದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳೋಣ. ಒಂದು ಸೆಕೆಂಡ್ ಇದು ಮಾಡಿಬಿಡೋಣ. ಬೆಲ್ಲ, ಬೆಲ್ಲ ಇದು ಓಕೆ. ಆಮೇಲೆ ಸ್ವಲ್ಪ ಕಾಯಿ ತುರಿ ಏನು ಹೆವಿ ಬೇಡ, ಸ್ವಲ್ಪ ಸಾಕು. ಕಾಯಿ ತುರಿ ಹಾಗೆ 2 ಏಲಕ್ಕಿ ಪೌಡರ್ ಇದ್ದರೂ ಓಕೆ, ಈ ಥರ ಹೀಗೆ ಜಜ್ಜಿದಿದ್ರು ಓಕೆ. ಮಿಕ್ಸ್. ಇದು ಬಂದುಬಿಟ್ಟು ಗೊತ್ತಲ್ವಾ, ಮ್ಯಾಂಗೋದು ಆಲ್ ಟೈಪ್ ಬರುತ್ತಲ್ವ, ಆ ಥರ ಅದನ್ನು ಹಾಕಬೇಕು, ಚೆನ್ನಾಗಿರುತ್ತೆ. ಓಕೆ, ಇದು ಮಿಕ್ಸ್ ಆಗಿದೆ ಆಲ್ಮೋಸ್ಟು. ಓಕೆ, ಇದು ಆಲ್ರೆಡಿ ಮಿಕ್ಸ್ ಆಗಿದೆ. ಈಗ ಖುಷಿ ಟೇಸ್ಟ್ ಮಾಡ್ತಾಳೆ ನೀರು ದೋಸೆಗೆ. ಖುಷಿ ಬಾಮ್ಮ, ಈ ಕಡೆ ಬಾಮ್ಮ, ಬೇಗ ಟೇಸ್ಟ್ ಮಾವಿನಕಾಯಿ. ಓಕೆ, ಅಲ್ಲೇ ಇರ್ಬೋದು. ಇದು ನೀರು ದೋಸೆಗೆ ಮಾವಿನ ಹಣ್ಣಿನ ಶೇಖರಣೆ. ಖುಷಿ ಶೇಖರಣೆ ನೀರು ದೋಸೆ ಟೇಸ್ಟ್ ಮಾಡು, ಹೇಗಾಗಿದೆ ಹೇಳು. ಅಣ್ಣ ವಿಡಿಯೋದಲ್ಲಿದ್ದಾನೆ. ಓಕೆ, ತಗೋ. ಹಾಂ, ಇದು ಎತ್ಕೋ, ಪ್ಲೇಟಿಗೆ ಇಟ್ಕೋ, ಹೀಗೆ ಇಟ್ಕೋ. ಪೀಸ್ ಮಾಡಿಕೊಡಲ್ಲ ದೋಸೆ. ಓಕೆ, ಚೆನ್ನಾಗಾಗಿದೆಯಾ? ಸೀರಿಯಸ್ಲಿ? ಓಕೆ, ಥ್ಯಾಂಕ್ ಯು ಗೈಸ್. ಸಿಂಪಲ್ ರೆಸಿಪಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲ ಆಲ್ಮೋಸ್ಟ್ ಯಾವ್ದು ಬೆಲ್ಲನಾದರೂ ಹಾಕ್ಬೋದು, ಬಟ್ ಈ ಥರ ನಮ್ಮ ಕಡೆ ಜೋನಿ ಬೆಲ್ಲ ಅಂತಾರೆ, ಮಲೆನಾಡು ಸೈಡು. ಈ ಥರ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಯಾವುದು ಬೆಲ್ಲ ಹಾಕಿಂದ್ರೂ ಓಕೆ ಆಗುತ್ತೆ, ಪೌಡರ್ ಮಾಡಿ ಹಾಕ್ಕೋಬೇಡಿ. ಓಕೆ, ಥ್ಯಾಂಕ್ ಯು. ಬಾಯ್ ಹೇಳು ಬಂಗಾರಿ.